ನಮಸ್ಕಾರ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇದು ಲೈವ್ ಮಾಡೋ ವಿಚಾರ ಅಂದರೆ, ಏನು ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಅನ್ಯಾಯ, ಅಕ್ರಮ, ದೌರ್ಜನ್ಯ ಆಗಿದೆ. ಅದರ ವಿರುದ್ಧ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಒಂದು ಲೆಟರ್ನ ಟೈಪ್ ಮಾಡ್ಕೊಂಡು ಬಂದಿದ್ವಿ. ಅದು ಬಂದು ಲೆಟ್ರ್ ಇದೆ. ಏನಪ್ಪ ಇದು ಲೆಟ್ರ್ ವಿಚಾರ ಅಂದರೆ, ಏನು ಬೈಕ್ ಟ್ಯಾಕ್ಸಿಯಿಂದ ನಮ್ಮ ಚಾಲಕರಿಗೆ ಅನ್ಯಾಯ ಆಗಿದೆ ಮತ್ತು ನಮ್ಮ ಚಾಲಕರ ಮೇಲೆ ದೌರ್ಜನ್ಯ ಆಗಿದೆ, ಅವರ ಹೊಟ್ಟೆ ಮೇಲೆ ಹೊಡೆದಂತಾಗಿದೆ. ಆ ವಿಚಾರವಾಗಿ ನಾವು ಕೆಲವೊಂದು ಲೆಟರ್ಗಳನ್ನು ನಮ್ಮ ಸಾರಿಗೆ ಸಚಿವರು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರು ಸಾಹೇಬರು, ಅದಾದ ಮೇಲೆ ನಮ್ಮ ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಕಾರ್ತಿಕ್ ರೆಡ್ಡಿ ಸಾಹೇಬರಿಗೆ ಮೀಟ್ ಮಾಡಿ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ಏನಿದೆ ಅಂದರೆ ವಿಚಾರ, ಏನು ನಮ್ಮ ಇದು ಬೈಕ್ ಟ್ಯಾಕ್ಸಿಯಿಂದ ಚಾಲಕರಿಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ಸ್ವಲ್ಪ ದಯವಿಟ್ಟು ಕ್ರಮ ತಗೊಳ್ಳಿ. ಅದರ ಜೊತೆಗೆ ಅನ್ಯ ರಾಜ್ಯಗಳಿಂದ ಸುಮಾರು ಜನ ಹಿಂದಿವಾಲಗಳು ನಮ್ಮ ಬೆಂಗಳೂರು ನಗರಕ್ಕೆ ಬಂದು ಇಲ್ಲಿ ಅಕ್ರಮವಾಗಿ ಇದ್ದು ಆಟೋ ಮತ್ತು ಕ್ಯಾಬ್ ಓಡಿಸ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಚಾಲಕರಿಗೆ ಹೊಟ್ಟೆಗೆ ಪೆಟ್ಟು ಬೀಳ್ತಾ ಇರೋದರಿಂದ ಅದರ ಬಗ್ಗೆ ದಯವಿಟ್ಟು ಸ್ವಲ್ಪ ಕ್ರಮ ಜರುಗಿಸಿ ಅಂತ ನಾವು ಒಂದು ಮನವಿ ಪತ್ರ ಕೊಟ್ಟಾಗ ಅವರು ಮನವಿ ಪತ್ರ ಸ್ವೀಕರಿಸಿಕೊಂಡು, ಆಯ್ತಪ್ಪ, ನಾವು ಆದಷ್ಟು ಬೇಗ ನಿಮಗೆ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂದ್ಬಿಟ್ಟು ಸಾಹೇಬರು ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಎಲ್ಲ ಚಾಲಕರು ಇವತ್ತು ಸೇರಿ ನಮ್ಮ ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆ ಕಡೆಯಿಂದ ಚಾಲಕರಿಗೆ ನ್ಯಾಯವನ್ನು ಕೊಡಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ.